ಮಂಜು ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. ಈಗ ಹಂತ ಹಂತವಾಗಿ ಪ್ರಕ್ರಿಯೆಗಳು ಸಾಗ್ತಾ ಹೋಗುತ್ತೆ. ಪ್ರಾಥಮಿಕ ವಿಚಾರಣೆಗೆ ನಡೆಸಲಾಯಿತು. ಆ ವಿಚಾರಣೆಯ ಬಳಿಕ ಬೌರಿಂಗ್ ಆಸ್ಪತ್ರೆಗೆ ಪ್ರಜ್ವಲ್ ರೇವಣ್ಣ ಅವರನ್ನು ಕರ್ಕೊಂಡು ಹೋಗ್ತಾರೆ. ಬೆಳಿಗ್ಗೆ 10 ಗಂಟೆಯ ಬಳಿಕ ಬೌರಿಂಗ್ ಆಸ್ಪತ್ರೆಗೆ SIT ಕರೆತರುತ್ತೆ. ನಂತರ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ವೈದ್ಯಕೀಯ ಪರೀಕ್ಷೆ ನಡೆಸಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಮೆಡಿಕಲ್ ಟೆಸ್ಟ್ಗಾಗಿ ಬೌರಿಂಗ್ ಆಸ್ಪತ್ರೆಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಹೋಗಲಾಗುತ್ತೆ. ಮೆಡಿಕಲ್ ಟೆಸ್ಟ್ಗೆ ಬೌರಿಂಗ್ಗೆ SIT ಕರೆದೊಯ್ಯುತ್ತೆ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ಗೆ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ದೇಹದ ತೂಕ, ಬಣ್ಣ, BP, ಶುಗರ್, ಹಾರ್ಟ್ ರೇಟ್, ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಇದೆಲ್ಲವನ್ನ ಕೂಡ ಸಿಬ್ಬಂದಿ ನಡೆಸ್ತಾರೆ. ಜೊತೆಗೆ ಏನಾದರೂ ಕಾಯಿಲೆ ಇದ್ರೆ ಆ ಕಾಯಿಲೆಗೆ ಏನಾದರೂ ಔಷಧ ಪಡಿತಾ ಇದ್ದಾರಾ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತೆ. ಹೀಗಾಗಿ ಶಿವಾಜಿನಗರದ ಬೌರಿಂಗ್ ಆಸ್ಪತ್ರೆಯಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಂದೆಡೆ SIT ವಶಕ್ಕೆ ಪಡೆದು ಪ್ರಜ್ವಲ್ ಅವರನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ, ಮತ್ತೊಂದೆಡೆ 10 ಗಂಟೆಯ ಬಳಿಕ ಏನು ಬೌರಿಂಗ್ ಆಸ್ಪತ್ರೆಗೆ ವೈದ್ಯಕೀಯ ಪರೀಕ್ಷೆಗೆ ಅಂತ SIT ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಬರುತ್ತೆ. ಈ ಹಿನ್ನೆಲೆಯಲ್ಲಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಭದ್ರತಾ ವ್ಯವಸ್ಥೆಯನ್ನ ಕೂಡ ಕೈಗೊಳ್ಳಲಾಗಿದೆ. ಈಗಾಗಲೇ ಪ್ರಾಥಮಿಕ ಹಂತದ ವಿಚಾರಣೆಯನ್ನ SIT ನಡೆಸ್ತಾ ಇದ್ದು ಅಲ್ಲಿ ಪ್ರಜ್ವಲ್ ಬಾಯ್ ಬಿಡ್ತಿಲ್ಲ, ಮೌನಕ್ಕೆ ಜಾರಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದರೆ 164 ಅಡಿ ಈಗಾಗಲೇ ಸಂತ್ರಸ್ತರು ಹೇಳಿಕೆಯನ್ನು ದಾಖಲಿಸಿರುವಂತದ್ದು SIT. ಈ ಹಿನ್ನೆಲೆಯಲ್ಲಿ ತನಿಖೆ ಚುರುಕಾಗ್ತಾ ಇದೆ. ವಿಚಾರಣೆಯ ತೀವ್ರಗೊಳಿಸಲಾಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ. ಬೌರಿಂಗ್ ಆಸ್ಪತ್ರೆಯ ಬಳಿ 10 ಗಂಟೆ ನಂತರ ಅವರನ್ನ ಕರ್ಕೊಂಡು ಬರಲಾಗುತ್ತೆ. ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಕ್ಷಾ ಈಗ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಕೊನೆಗೂ ಒಂದು ಹೈ ಡ್ರಾಮಾ, ಒಂದು ಕ್ಲೈಮ್ಯಾಕ್ಸ್ ಅಂತಕ್ಕೆ ಬಂತು. ಯಾಕಂದ್ರೆ ಪ್ರಜ್ವಲ್ ಅರೆಸ್ಟ್ ಆದ್ರು. ಆದ್ರೆ ಈಗಿರುವಂತದ್ದು ಮುಂದಿನ ಪ್ರಕ್ರಿಯೆಗಳು. ಪ್ರಾಥಮಿಕ ಹಂತದ ವಿಚಾರಣೆಯನ್ನು SIT ನಡೆಸ್ತಾ ಇದೆ. ಮುಂದಿನ ಹಂತದಲ್ಲಿ ಈಗ ಪ್ರಜ್ವಲ್ ವೈದ್ಯಕೀಯ ಪರೀಕ್ಷೆ ನಡೀಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಏನೆಲ್ಲ ಸಿದ್ಧತೆಗಳು ಕಂಡು ಬರ್ತಾ ಇದೆ, ಎಷ್ಟು ಗಂಟೆ ಕರ್ಕೊಂಡ್ ಬರ್ತಾರಂತೆ, ಏನೇನು ಡೀಟೇಲ್ಸ್ ಇದೆ ಈ ಬಗ್ಗೆ? ಪ್ರತಿಮಾ, ನೂರಾರು ಮಹಿಳೆಯರಿಗೆ ಅತ್ಯಾಚಾರ ಮಾಡಿ ಅವರ ಖಾಸಗಿ ಸಮಯವನ್ನು ವಿಡಿಯೋ ಮಾಡಿರುವಂತಹ ಅತ್ಯಾಚಾರ ಆರೋಪವನ್ನು ಹೊತ್ತಿರುವಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂದ್ರೆ ಸುಮಾರು 10 ಗಂಟೆಯ ಸುಮಾರಿಗೆ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಕರ್ಕೊ ಬರಲಾಗುತ್ತೆ. ಅದಕ್ಕೋಸ್ಕರ ಸಂಪೂರ್ಣ ವ್ಯವಸ್ಥೆಯನ್ನ ಸಿದ್ಧತೆಯನ್ನ ಪೊಲೀಸ್ ಇಲಾಖೆ ಮಾಡ್ಕೊಂಡಿರ್ತಕ್ಕಂಥದ್ದು. SIT ವಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸುವ ಮುನ್ನ ಅವರ ಮಾನಸಿಕ ಸ್ಥಿತಿ ಹಾಗೆ ದೈಹಿಕ ಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂತಹ ರಿಪೋರ್ಟ್ ಕಾರ್ಡ್ ಅನ್ನ ಪಡ್ಕೊಂಡು ಹೋಗಬೇಕಾಗುತ್ತೆ SIT ಅಧಿಕಾರಿಗಳು. ಹಾಗಾಗಿ ಅವರನ್ನ ಬೌರಿಂಗ್ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕದಲ್ಲಿರುವ ಒಂದು ಸ್ಥಳಕ್ಕೆ ಕರ್ಕೊಂಡು ಬಂದು ಅಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗುತ್ತೆ. BP, ಶುಗರ್, ಅವರ ಬ್ಲಡ್ ಟೆಸ್ಟ್ ಜೊತೆಗೆ ಯೂರಿನ್ ಟೆಸ್ಟ್ ನ ಕೂಡ ಮಾಡಲಾಗುತ್ತೆ. ಹಾಗೆ ಹಾರ್ಟ್ ರೇಟ್ ಹೇಗಿದೆ ಅನ್ನುವಂಥದ್ದು ಚೆಕಿಂಗ್ ಕೂಡ ಮಾಡಲಾಗುತ್ತೆ. ಅಂದ್ರೆ ECG ಅನ್ನ ಕೂಡ ಮಾಡಲಾಗುತ್ತೆ. ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳನ್ನ ಬೌರಿಂಗ್ ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿ ಮಾಡ್ಕೊಂಡಿದ್ರೆ ಮುಂದೆ ಅಂದ್ರೆ ಆಸ್ಪತ್ರೆಯ ಮುಂಭಾಗ ಎಲ್ಲಾ ರೀತಿಯಾದಂತಹ ಬಂದೋಬಸ್ತ್ನ ಪೊಲೀಸ್ ಇಲಾಖೆ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಹಿಂದೆಗಿಂತ ಹೆಚ್ಚಿನ ಬಂದೋಬಸ್ತನ್ನ ನಾವು ಇಲ್ಲಿ ನೋಡಬಹುದು. ಯಾಕಂದ್ರೆ ಸಾಮಾನ್ಯವಾಗಿ ಯಾವುದೇ ಆರೋಪಿಗಳಾಗಿರೋದ್ರು ವಾಪಸ್ ಬರ್ತೀನಿ. ಸಂಸದ ಪ್ರಜ್ವಲ್ ರೇವಣ್ಣ ಕೊನೆಗೂ ಅರೆಸ್ಟ್ ಆಗಿದ್ದು ಈಗ SITಯ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಪ್ರಾಥಮಿಕ ಹಂತದ ವಿಚಾರಣೆಯ ಬಳಿಕ ಬೌರಿಂಗ್ ಆಸ್ಪತ್ರೆಗೆ ಪ್ರಜ್ವಲ್ ಅವರನ್ನ ಕರ್ಕೊಂಡು ಬರಲಾಗುತ್ತೆ. ಅಲ್ಲಿ ಚಿಕಿತ್ಸೆಯನ್ನು ಪ್ರಮುಖವಾಗಿ ಅಲ್ಲಿ ಪ್ರಾಥಮಿಕವಾದಂತಹ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ 10 ಗಂಟೆ ಬಳಿಕ ಕರ್ಕೊಂಡು ಬರುವಂತಹ ನಿರೀಕ್ಷೆ ಇದ್ದು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ರಕ್ಷಾ ಈಗ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ತಾವು ವಿವರಿಸ್ತಾ ಇದ್ರಿ ಅಲ್ಲಿನ ಸಿದ್ಧತೆ ಹೇಗಿದೆ ಅಂತ. ಇಲ್ಲಿ ಪ್ರಮುಖವಾಗಿ ಏನೆಲ್ಲ ಪರೀಕ್ಷೆಗಳನ್ನ ಅಲ್ಲಿ ಪ್ರಜ್ವಲ್ ಅವರಿಗೆ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ? ಯಾಕಂದ್ರೆ ಇಲ್ಲಿ ಇರುವಂತದ್ದು ಒಂದು, ಅವರನ್ನ ಈಗ ವಶಕ್ಕೆ ಪಡಿಬೇಕಾಗತ್ತೆ SIT. ಅದಕ್ಕೂ ಮುನ್ನ ಆಗ್ಬೇಕಾದಂತಹ ವೈದ್ಯಕೀಯ ಪರೀಕ್ಷೆಗಳು ಮಾತ್ರ ಆಗತ್ತಾ ಅಥವಾ ಕೇಸ್ಗೆ ಸಂಬಂಧಪಟ್ಟಂತಹ ವೈದ್ಯಕೀಯ ಪರೀಕ್ಷೆನ ಕೂಡ ನಡೆಸಲಾಗತ್ತಾ ಇವತ್ತು? ಪ್ರತಿಮಾ, ಇವತ್ತಿನ ಮಟ್ಟಿಗೆ ಪ್ರಥಮವಾಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋಕ್ಕೂ ಮುನ್ನ ಒಬ್ಬ ಆರೋಪಿಗೆ ಯಾವೆಲ್ಲ ಪರೀಕ್ಷೆಗಳನ್ನ ಮಾಡ್ತಾರೆ ಆ ಪರೀಕ್ಷೆಗಳಿಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಒಳಪಡಿಸಲಾಗುತ್ತೆ. ಅಂದ್ರೆ BP, ಶುಗರ್, ಅವರ ಬ್ಲಡ್ ಪ್ರೆಷರ್ ಹೇಗಿದೆ, ಹಾಗೆ ಅವರ ಬ್ಲಡ್ ಟೆಸ್ಟ್ ಕೂಡ ಮಾಡಲಾಗುತ್ತೆ, ಯೂರಿನ್ ಟೆಸ್ಟ್ ನ ಮಾಡಲಾಗುತ್ತೆ. ಹಾಗೆ ಮಾನಸಿಕವಾಗಿ ದೈಹಿಕವಾಗಿ ಅವರು ಯಾವ ರೀತಿಯಾಗಿ ಇದ್ದಾರೆ ಅಂತಕ್ಕಂಥ ಒಂದು ಸರ್ಟಿಫಿಕೇಟ್ ನ ವೈದ್ಯರಿಂದ ಪಡ್ಕೊಳ್ಳಲಾಗುತ್ತೆ. ಅದಕ್ಕಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಬೌರಿಂಗ್ ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿಗಳೇನಿದ್ದಾರೆ ಅವರು ಎಲ್ಲಾ ರೀತಿಯ ಟೆಸ್ಟ್ ಗಳನ್ನ ಮಾಡ್ಲಿಕ್ಕೆ ಜೊತೆಗೆ ECG ನ ಕೂಡ ಮಾಡ್ಲಿಕ್ಕೆ ಸಂಪೂರ್ಣವಾದಂತಹ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ನೀವಿಲ್ಲಿ ನೋಡ್ತಿರುವಂತಹ ಇದೇ ತುರ್ತು ಘಟಕ ಏನಿದೆ ಅದೇ ಒಂದು ಘಟಕದಲ್ಲಿ ಹಾಗೆ ಇಲ್ಲಿ OPD ಕೂಡ ಇರತಕ್ಕಂಥದ್ದು. ಇದೇ ಒಂದು ಘಟಕದಲ್ಲಿ ಅವರ ಒಂದು ಆರೋಗ್ಯ ತಪಾಸಣೆ ಆಗುತ್ತೆ ಪ್ರಪ್ರಥಮ ಬಾರಿಗೆ. ಅದಾದ ನಂತರ ಅದಕ್ಕೆ ಬೇಕಾಗಿರುವಂತಹ ವೈದ್ಯಕೀಯ ಪರೀಕ್ಷೆಗೆ ಬೇಕಾಗಿರುವಂತಹ ಎಲ್ಲ ಒಂದು ವ್ಯವಸ್ಥೆಯನ್ನ ವೈದ್ಯಕೀಯ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಪೊಲೀಸ್ ಇಲಾಖೆ ಕೂಡ ಸಂಪೂರ್ಣ ಬಂದೋಬಸ್ತ್ನ ಮಾಡ್ಕೊಂಡಿದೆ. ಅಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರ್ದು ಅಥವಾ ಪ್ರತಿಭಟನೆಗಳೇನಾದ್ರು ನಡೀಬಹುದು ಅನ್ನುವಂತ ಕಾರಣಕ್ಕೆ ಒಂದು ದೊಡ್ಡ ಮಟ್ಟದ ಪೊಲೀಸ್ ಪಡೆಯನ್ನೇ ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಒಂದು KSRP ತುಕಡಿ ಇದೆ, ಜೊತೆಗೆ ಅಧಿಕಾರಿಗಳಿದ್ದಾರೆ, ಹಾಗೆ ಪೊಲೀಸ್ ಸಿಬ್ಬಂದಿಗಳು ಕೂಡ
ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಸಾಕಷ್ಟು ವ್ಯವಸ್ಥೆಯನ್ನ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು, ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ಸದೃಢರಿದ್ದಾರೆ ಅಂತ ಒಂದು ಸರ್ಟಿಫಿಕೇಟ್ ನೊಂದಿಗೆ ಕೋರ್ಟ್ಗೆ ಹಾಜರುಪಡಿಸುವಂತಹ ಕೆಲಸ ಆಗುತ್ತೆ. ಕೋರ್ಟ್ನ ಸಮ್ಮುಖದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಹಾಜರುಪಡಿಸಿ ತದನಂತರ SIT ಮತ್ತೆ ತನಿಖೆಗೋಸ್ಕರ ಅವರನ್ನ ವಶಕ್ಕೆ ಪಡೆಯುವಂತಹ ಎಲ್ಲ ಒಂದು ಕೆಲಸ ಆಗ್ತಾ ಇದೆ. ಆದ್ರೆ ಮತ್ತೊಂದನ್ನ ಗಮನಿಸಬಹುದು, ಸಾಕಷ್ಟು ಇಲ್ಲಿ ಬರುವಂತಹ ಒಂದಷ್ಟು ರೋಗಿಗಳೇನಿದ್ರು ಅವರಿಗೆ ಒಂದಷ್ಟು ಇಲ್ಲಿ ಅವ್ಯವಸ್ಥೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಸಂಪೂರ್ಣವಾಗಿ ಡೋರ್ನ ಕೂಡ ಕ್ಲೋಸ್ ಮಾಡಲಾಗಿತ್ತು, ಈ ಗೇಟ್ನ ಕ್ಲೋಸ್ ಮಾಡಿದ್ರು ಪೊಲೀಸರು. ಆದ್ರೆ ಮಾಧ್ಯಮದವರ ವರದಿಗೆ ಎಚ್ಚೆತ್ತು ಇದೀಗ ಈ ಒಂದು ಗೇಟ್ ಅನ್ನ ಓಪನ್ ಮಾಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಬರುವಂತ ಡ್ರೆಸ್ಸಿಂಗ್ಗೆ ಬರ್ತಾ ಇದ್ದಾರೆ ಕೆಲವರು, ಆಸ್ಪತ್ರೆಯ ಸಿಬ್ಬಂದಿಗಳನ್ನ ನೋಡ್ಲಿಕ್ಕೆ, ಅಂದ್ರೆ ವೈದ್ಯರನ್ನ ನೋಡ್ಲಿಕ್ಕೆ, ತಪಾಸಣೆಗೋಸ್ಕರ ಬರ್ತಿದ್ದಾರೆ. ಯಾರಿಗೂ ಕೂಡ ಇಲ್ಲಿ ಯಾವುದೇ ಚಿಕಿತ್ಸೆ ಸಿಗ್ತಾ ಇಲ್ಲ. ಎಲ್ಲರನ್ನು ಕೂಡ ನಂತರ 11 ಗಂಟೆಯ ನಂತರ ಬನ್ನಿ ಅಂತ ಹೇಳಿ ಪೊಲೀಸರು ಕಳಿಸ್ತಾ ಇರ್ತಕ್ಕಂಥದ್ದು. ಹಾಗೇನೆ ಸಂಪೂರ್ಣವಾಗಿ ಅವ್ರನ್ನ ಚೆಕ್ ಮಾಡಿ, ಅಂದ್ರೆ ಇಲ್ಲಿನ ಸಿಬ್ಬಂದಿಗಳನ್ನು ಕೂಡ ಸಂಪೂರ್ಣವಾಗಿ ಚೆಕ್ ಮಾಡಿ ನಂತರವೇ ಒಳಗಡೆ ಕಳಿಸ್ತಾ ಇದ್ದಾರೆ. ಸಿಬ್ಬಂದಿಗಳು ಹೋಗ್ಲಿ, ಆದ್ರೆ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳ ಪರದಾಟ ಮಾತ್ರ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರಿಗೆ ತತ್ಕ್ಷಣದಲ್ಲಿ OPD ಆಗಿರ್ಬೋದು ಅಥವಾ ತುರ್ತು ಚಿಕಿತ್ಸೆ ಆಗಿರ್ಬೋದು ಎರಡೂ ಕೂಡ ಲಭ್ಯವಾಗ್ತಿಲ್ಲ ಅನ್ನುವಂತಹ ಆರೋಪ ಕೇಳಿ ಬರ್ತಿರ್ತಕ್ಕಂಥದ್ದು. ಒಂದು ಆರೋಪಿಯ ಒಂದು ವೈದ್ಯಕೀಯ ಪರೀಕ್ಷೆಗೋಸ್ಕರ ಪೊಲೀಸರು ನಡ್ಕೊಂತಿರುವಂತಹ ಈ ರೀತಿ ಸದ್ಯ ಇಲ್ಲಿ ಆಕ್ರೋಶಕ್ಕೆ ಕೂಡ ವ್ಯಕ್ತ ಆಗಿರ್ತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ರಕ್ಷಾ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.